ಎನ್ ಕೃಷ್ಣ ಅಂತಿಮ ಯಾತ್ರೆ ಇದು. ಮಾರ್ಗ ಮಧ್ಯದಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ. ಮಧ್ಯ ಒಂದು 5 ನಿಮಿಷಗಳ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಈಗ ಹುಟ್ಟೂರು ಸೋಮನಹಳ್ಳಿಯತ್ತ ಎಸ್ ಎನ್ ಕೃಷ್ಣ ಅವರ ಪಾರ್ಥಿವ ಸಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಹೂವುಗಳಿಂದ ಅಲಂಕರಿಸಲಾಗಿದೆ ಗಾಜಿನ ವಾಹನ. ಮಧ್ಯಾಹ್ನ 3 ಗಂಟೆ ನಂತರ ಕಾಫಿ ಡೇ ಆವರಣದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ನೀವು ನೋಡ್ತಾ ಇರೋದು ಲೈವ್ ದೃಶ್ಯ ಇದು. ಎಸ್ ಎನ್ ಕೃಷ್ಣ ಅವರ ಅಂತಿಮ ಯಾತ್ರೆಯ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. 10 ಗಂಟೆ ಒಳಗೆ ಸೋಮನಹಳ್ಳಿ ತಲುಪಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಗಣ್ಯಾತಿ ಗಣ್ಯರು ಸದಾಶಿವನಗರದ ಎಸ್ ಎನ್ ಕೃಷ್ಣ ಅವರ ನಿವಾಸಕ್ಕೆ ಬಂದು ಪಾರ್ಥಿವ ದರ್ಶನವನ್ನ ಮಾಡಿದ್ರು. ನಿನ್ನೆ ಇಡೀ ದಿನ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಎಸ್ ಎನ್ ಕೃಷ್ಣ ಅವರ ನಿವಾಸದಲ್ಲೇ ಅವರ ಪಾರ್ಥಿವ ಇಡಲಾಗಿದ್ದು ಅಲ್ಲೇ ದರ್ಶನವನ್ನ ಪಡೆದಿದ್ದಾರೆ. ಈಗ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಂತ್ಯಕ್ರಿಯೆಯಲ್ಲಿ ಸಿಎಂ ಸೇರಿದಂತೆ ಹಲವು ನಾಯಕರು ಭಾಗಿಯಾಗ್ತಾರೆ. ತೆರೆದ ವಾಹನದಲ್ಲಿ, ಗಾಜಿನ ವಾಹನದಲ್ಲಿ ಅಂತಿಮ ಯಾತ್ರೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ ಒಳಗಡೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಲೈವ್ ದೃಶ್ಯ ಇದು.